ಡಿಯರ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಇಂಗ್ಲಿಷ್ ಗ್ರಾಮರ್ ಕೋರ್ಸ್, ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಲಿಟ್ರೇಚರ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬರ್ ಆಗ್ರಿ ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸುವುದು ಮತ್ತು ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗಳನ್ನು ನಾವು ತಗೊಳ್ತಾ ಇದ್ದೀವಿ. ಈಗ ಆಲ್ರೆಡಿ 45ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ನೀವು ದಯವಿಟ್ಟು ಅವುಗಳನ್ನು ನೋಡ್ರಿ. ಈಗ ನಾನು ಓಲ್ಡ್ ಕ್ವಶನ್ ಪೇಪರ್ದೊಂದು ಒಂದು ಕ್ವಶನನ್ನು ಬಿಡಿಸ್ತೇನೆ. ನೀವು ಓಲ್ಡ್ ಕ್ವಶನ್ ಪೇಪರ್ ಅಥವಾ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಬಿಡಿಸೋದು, ಸಾಲ್ವ್ ಮಾಡೋದು ಬಹಳ ಮುಖ್ಯವಾಗಿರ್ತದೆ. ಓನ್ಲಿ ಇಂಗ್ಲಿಷ್ ಅಂತ ಅಷ್ಟೇ ಅಲ್ಲ ಹೇಳ್ತಾ ಇರೋದು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಯಾವುದೇ ಸಬ್ಜೆಕ್ಟ್ ಇರಲಿ, ಪ್ರೀವಿಯಸ್ ಕ್ವಶನ್ ಪೇಪರನ್ನು ಬಿಡಿಸ್ಬೇಕು. ಅಂದರೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಅದರ ಮೂಲಕ ಸಾಕಷ್ಟು ವಿಷಯಗಳು ನಿಮಗೆ ಪರಿಚಯ ಆಗ್ತಾವ ಆ್ಯಂಡ್ ಡೌಟ್ಸ್ಗಳು ಇರೋದಿಲ್ಲ. ಓಕೆ, ಡೌಟ್ಸ್ ಕಡಿಮೆ ಆಗ್ತಾ ಹೋಗ್ತಾವ. ಅಕ್ಯುರೇಸಿ ಬರ್ತದೆ, ನಿಮ್ಮಲ್ಲಿ ಒಂದು ಅಕ್ಯುರೇಸಿ ಕಾಣ್ತೀವಿ, ಸ್ಪಷ್ಟತೆ ಸಿಗ್ತದೆ ಆ ವಿಷಯದ ಬಗ್ಗೆ ಕ್ವಶನ್ ಪೇಪರನ್ನು ಬಿಡಿಸುವುದರಿಂದ. ಸೊ ಈಗ ಈ ಕ್ವಶನದೊಂದಿಗೆ ನಾ ಅದೇನಿಲ್ಲಿ ಯಾವುದು KEA ಕಂಡಕ್ಟ್ ಮಾಡಿದಂಥ ಕರ್ನಾಟಕ ಎಜುಕೇಷನ್ ಎಕ್ಸಾಮಿನೇಷನ್ ಅಥಾರಿಟಿಯವರು SDAಗೆ ಕಂಡಕ್ಟ್ ಮಾಡಿದ ಕ್ವಶನ್ ಪೇಪರ್ ಇದು 25/1/2026. ಕ್ವಶನ್ ಈಸ್ ಲೈಕ್ ದಿಸ್: ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಕರೆಕ್ಟ್ ಪಂಕ್ಚುಯೇಷನ್. ಬಹಳಷ್ಟು ಸ್ಟೂಡೆಂಟ್ಸ್ಗಳು ಕ್ವಶನ್ ಪೇಪರನ್ನು ಬಿಡಿಸ್ತಿರ್ತಾರ. ಏನ್ ಮಾಡ್ತಾರ? ಕ್ವಶನ್ ಪೇಪರ್ ತಗೊಳ್ತಾರ, ಕ್ವಶನ್ ಅನ್ನ ಓದ್ತಾರ, ಆನ್ಸರ್ ಅನ್ನು ಟಿಕ್ ಮಾಡ್ತಾರ, ಆನ್ಸರ್ ಅನ್ನು ಓದ್ತಾರ, ಮುಂದೆ ಹೋಗ್ತಾರ. ಹಾಗೆ ಕ್ವಶನ್ ಪೇಪರ್ ಅನ್ನ ಬಿಡಿಸಬಾರ್ದು. ನೀವು ಒಂದು 20-25ರಿಂದ ಹಾಗೇನೆ ಬಿಡಿಸ್ರಿ, ಬಟ್ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಸೆಲೆಕ್ಟ್ ಮಾಡ್ರಿ. ಫಾರ್ ಎಕ್ಸಾಂಪಲ್, ಈಗ ಹಿಸ್ಟ್ರಿ 25 ಕ್ವಶನ್ಸ್ ಅನ್ನ ಓದ್ತಾ ಇದ್ರಿ ಅಂತ ತಿಳ್ಕೊಡ್ರಿ. ಅಂದ್ರೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 25 ಹಾಗೇನೆ ಓದ್ರಿ, ಕ್ವಶನ್ ಓದ್ರಿ, ಆನ್ಸರ್ ಓದ್ರಿ. ಅದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಪಿಕಪ್ ಮಾಡ್ರಿ. ಆ ಕ್ವಶನ್ ಅನ್ನ ಇನ್ ಡಿಟೇಲ್ ಆಗಿ ಸ್ಟಡಿ ಮಾಡ್ರಿ. 4 ಆಪ್ಷನ್ ಅನ್ನ ಇನ್ ಡಿಟೇಲ್ ಆಗಿ ಸ್ಟಡಿ ಮಾಡ್ರಿ. ಈಗ ಬಾದಾಮಿ ಚಾಲುಕ್ಯರ ಬಗ್ಗೆ ಒಂದು ಕ್ವಶನ್ ಇತ್ತು ಅಂತಂದ್ರೆ, ಬಾದಾಮಿ ಚಾಲುಕ್ಯರ ಹಿಸ್ಟ್ರಿಯನ್ನ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ರಿ. ಅವತ್ತು 25 ಕ್ವಶನ್ ಓದ್ರಿ, ಅದರಲ್ಲಿರುವ ಒಂದು ಕ್ವಶನ್ ಅನ್ನು ತಗೊಂಡು ಡಿಟೇಲ್ ಆಗಿ ಓದೋದು. ಹಾಗೇನೆ ಇಂಗ್ಲಿಷ್ ನಲ್ಲಿ ಒಂದು ಆರ್ಟಿಕಲ್ ಬಗ್ಗೆ ಇತ್ತಂದ್ರ ಆರ್ಟಿಕಲ್ ನ ಚಾಪ್ಟರ್ ನ ಕಂಪ್ಲೀಟ್ ಆಗಿ ಓದೋದು. 25 ಕ್ವಶನ್ ಅನ್ನ ಓದ್ರಿ, ಕ್ವಶನ್ ಕರೆಕ್ಟ್ ಆನ್ಸರ್, ಆಪ್ಷನ್ಸ್ ಅನ್ನ ಓದ್ರಿ. ಆಮೇಲೆ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ತಗೊಳ್ರಿ, ಆ ಕ್ವಶನ್ ಅನ್ನ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋದು. ಅಥವಾ ಆಪ್ಷನ್ ಅನ್ನು ಕೂಡ ಬೇರೆ ಬೇರೆ ಆಪ್ಷನ್ ಇದ್ವು ಅಂದ್ರ ಆ ಆಪ್ಷನ್ಗಳು ಬೇರೆ ಬೇರೆ ಟಾಪಿಕ್ಗೆ ಸಂಬಂಧಪಟ್ಟಿದ್ವು ಅಂದ್ರ ಆ ಟಾಪಿಕ್ಗಳನ್ನ ಓದ್ರಿ. ಒಂದು ಕ್ವಶನ್ದಲ್ಲಿ ಒಂದು 50 to 60% ಸಿಲೆಬಸ್ ಅನ್ನ ಕವರ್ ಮಾಡಿಬಿಡ್ತೀರಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಒಂದು ಕ್ವಶನ್ ಇತ್ತಂದ್ರ ಆ ಇಡೀ ಚಾಪ್ಟರ್ ಅನ್ನ ಓದಿಬಿಡುವುದು. ಈ ಅರ್ಥ. ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಒಂದು ಕ್ವಶನ್ ಇತ್ತು ಅಂತಂದ್ರೆ ಆ ಇಡೀ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಓದೋದು. ಯಾಕಂದ್ರ ಆ ಟೈಮ್ ನಲ್ಲಿ ಓದ್ತಿರ್ತಿರಲ್ಲ, ಅದು ಹೆಚ್ಚು ಎಫೆಕ್ಟಿವ್ ಆಗ್ತಿರ್ತದೆ ನಿಮ್ಮ ಮೈಂಡ್ ನಲ್ಲಿ. ಯಾಕಂದ್ರೆ ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಇರ್ತೀರಿ ನೀವು, ನಿಮ್ಮ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಇರ್ತದೆ. ಅವಾಗಲೇ ಆ ಟಾಪಿಕ್ ಅನ್ನ ಓದ್ಬೇಕು. ಓಕೆ, ಇನ್ನೊಂದು ಎಕ್ಸಾಮ್ ಬರೆಯುವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾ ಹಾಗೆ ಮಾಡೋದು, ಒಂದು ಕ್ವಶನ್ ಅನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಮತ್ತೆ ಬೇರೆ ಯಾವ ಟಾಪಿಕ್ಗಳು ಇರಬಹುದು, ಯಾವ ಟಾಪಿಕ್ಗಳನ್ನ ಸ್ಟಡಿ ಮಾಡಬಹುದು, ಅಥವಾ ಅದೇ ಟಾಪಿಕ್ ಅನ್ನ ಇನ್ ಡೆಪ್ತ್ ಆಗಿ ಹೇಗೆ ನಾವು ಅರ್ಥೈಸ್ಕೊಳ್ಳುವುದು, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವುದು ಅನ್ನೋದ್ರ ಮುಖಾಂತರ ನಾ ಬಿಡಿಸ್ತೇನೆ. ಇದು ಯಾವ ಟಾಪಿಕ್ ಮೇಲಿದೆ? ಪಂಕ್ಚುಯೇಷನ್ ಅನ್ನುವಂತ ಟಾಪಿಕ್ ಮೇಲೆ ಇದೆ. ಪಂಕ್ಚುಯೇಷನ್ ಭಾರಿ ಇಂಪಾರ್ಟೆಂಟ್ ಇದು. ಈ ಯಾವುದೇ ಭಾಷೆ ಇರಲಿ, ಅದು ಕನ್ನಡ ಇರಲಿ, ಇಂಗ್ಲಿಷ್ ಇರಲಿ, ಮತ್ತೊಂದಿರಲಿ, ಈ ಪಂಕ್ಚುಯೇಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ, ಪಂಕ್ಚುಯೇಷನ್ ಯೂಸ್ ಮಾಡಲೇಬೇಕು. ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ಸ್ ಅನ್ನ ಯೂಸ್ ಮಾಡಲೇಬೇಕು. ಇಲ್ಲದೆ ಇದ್ರ ಅರ್ಥಗಳು ಬೇರೆ ಬೇರೆ ಕಡೆಗೆ ಹೋಗ್ತಿರ್ತಾವ. ಸೊ ಆ ಪಂಕ್ಚುಯೇಷನ್ ಟಾಪಿಕ್ ಬಂದಾಗ ಇನ್ ಡಿಟೇಲ್ ಆಗಿ ನಾನು ಚರ್ಚೆ ಮಾಡ್ತೀನಿ. ಈಗ ಇದಕ್ಕೆ ಈ ಒಂದು ಟಾಪಿಕ್ಗೆ ಸೀಮಿತವಾಗ್ತೇನೆ, ಈ ಕ್ವಶನ್ಗೆ ಸೀಮಿತವಾಗ್ತೇನೆ. ಕ್ವಶನ್ಗೆ ಸೀಮಿತವಾಗಿದ್ರು ಸಹಿತ ಅದಕ್ಕೆ ರಿಲೇಟೆಡ್ ಆಗಿ ಸ್ವಲ್ಪ ಹೇಳಿ ನಾನು ಮುಂದೆ ಹೋಗ್ತೇನೆ. ಪಂಕ್ಚುಯೇಷನ್ ನೋಡ್ರಿ, ಇದರಲ್ಲಿ ಈ ಪಂಕ್ಚುಯೇಷನ್ ಸ್ಪೆಲ್ಲಿಂಗ್ ಅನ್ನ ತಿಳ್ಕೊಡ್ರಿ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್.
ಇನ್ನೊಂದು ಕಡೆ ಯಾವ್ದಾದ್ರು ಎಕ್ಸಾಮ್ಗೆ ಬರ್ಬೋದು. ಅದು ಪಂಕ್ಚುಯೇಷನ್ ಅಂತೇಳಿ 4 ವರ್ಡ್ಸ್ ಕೊಟ್ಟಿರ್ತಾರ. ಅದ್ರಲ್ಲಿ ಯಾವ್ದಾದ್ರು ಒಂದು ಮಿಸ್ಟೇಕ್ ಮಾಡಿರ್ತಾರ. ಐ ಮೀನ್ ಒಂದ್ ಕರೆಕ್ಟ್ ಮಾಡಿರ್ತಾರ ಪಂಕ್ಚುಯೇಷನ್ ಸ್ಪೆಲ್ಲಿಂಗ್. ಉಳಿದ 3 ತಪ್ಪಿರ್ತಾವ. ಈಗ ಪಂಕ್ಚುಯೇಷನ್ ಮಾರ್ಕ್ಸ್ ಇಲ್ಲಿ ನೆನಪಿಸ್ಕೊಳ್ಬೇಕು ಅದನ್ನ. ಇಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕು. ಬಯಾಟ್ ಮಾಡೋದು ಅವಶ್ಯಕತೆ ಇಲ್ಲ. ಆ ವರ್ಡ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ರಿ. ಟಾಪಿಕ್ ಇದೆ, ಆ ಟಾಪಿಕ್ ದಲ್ಲಿ ಒಂದು ವರ್ಡ್ ಇದೆ, ನೀವು ಕಾನ್ಸಂಟ್ರೇಟ್ ಮಾಡ್ರಿ. ಈ ಕ್ವಶನ್ ಬಿಡಿಸೋಕ್ಕಿಂತ ಮೊದಲ ಪಂಕ್ಚುಯೇಷನ್ ಅಂತ ನೀವು ಎಲ್ಲಾದ್ರೂ ನೀವು ಕೇಳಿಸ್ಕೊಂಡಿದ್ರಂದ್ರ ಅವಾಗ ನಿಮ್ಗೆ ಆ ಸ್ಪೆಲ್ಲಿಂಗ್ ಬರ್ತಿರಕ್ಕಿಲ್ಲ. ಓಕೆ, ಅದಕ್ಕಾಗಿ ಇಲ್ಲಿ ಸಿಕ್ಕಿದೆ ಅಲ್ಲ, ಆ ಸ್ಪೆಲ್ಲಿಂಗ್ ಅನ್ನು ಇಲ್ಲಿ ನೋಡ್ಕೊಂಡ್ ಬಿಡ್ಬೇಕು. ಬರ್ತಿದ್ರೆ ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ ಪಂಕ್ಚುಯೇಷನ್ ಲೈಕ್ ದಿಸ್, ಆ ಸ್ಪೆಲ್ಲಿಂಗ್ ಅನ್ನು ನೋಡ್ಕೊಳ್ಬೇಕು. ಏನ್ ಮಾಡ್ರಿ ಅಂದ್ರೆ ಅವರು ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಕರೆಕ್ಟ್ ಪಂಕ್ಚುಯೇಷನ್ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಅವರು. ಲಾಸ್ಟ್ ಒನ್ ಇಲ್ಲಿದೆ. 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಏನು ಆಪ್ಷನ್ ಕರೆಕ್ಟ್ ಆಗಿದೆ, ಕರೆಕ್ಟ್ ಪಂಕ್ಚುಯೇಷನ್ ಮಾಡಿ ಬರೆದಿದ್ದಾರ. ಓಕೆ, 3 ಕರೆಕ್ಟ್ ಪಂಕ್ಚುಯೇಷನ್ ಇಲ್ಲ. ನೋಡ್ರಿ, ಇದಕ್ಕಿಂತ ಮೊದಲ ಪಂಕ್ಚುಯೇಷನ್ ಅನ್ನೋದು ಹೇಗೆ ಅನ್ನೋದ್ರ ಬಗ್ಗೆ, ಇದು ಕ್ಯಾಪಿಟಲ್ ಲೆಟರ್ ಬಗ್ಗೆ ಇದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯೂಸ್ ಆಫ್ ಕ್ಯಾಪಿಟಲ್ ಲೆಟರ್ಸ್, ಇದು ಒಂದೇ ಟಾಪಿಕ್ ಅನ್ನ ತಗೊಂಡಿನಿ. ನೀವು ಓದ್ಬೇಕಾದ್ರೆ ಪಂಕ್ಚುಯೇಷನ್ ಕಾಮ ಎಲ್ಲಿ ಬಳಸ್ತಾರ, ಫುಲ್ ಸ್ಟಾಪ್ ಎಲ್ಲಿ ಬಳಸ್ತಾರ, ಸೆಮಿ ಕಾಲನ್ ಎಲ್ಲಿ ಬಳಸ್ತಾರ, ಕಾಲನ್ ಎಲ್ಲಿ ಬಳಸ್ತಾರ, ಅವನ್ನೆಲ್ಲ ಓದ್ಕೊಡ್ರಿ. ಓಕೆ, ಇಲ್ಲಿ ನಾವು ನಮ್ಮ ಟೈಮ್ ಸೀಮಿತವಾಗಿರುವುದರಿಂದ ಕ್ಯಾಪಿಟಲ್ ಲೆಟರ್ಸ್ ಒಂದೇ ಪಂಕ್ಚುಯೇಷನ್ ಮಾರ್ಕ್ಸ್ ಅನ್ನ ತಗೊಳ್ತೀನಿ ನಾನು. ಯೂಸ್ ಆಫ್ ಕ್ಯಾಪಿಟಲ್ ಲೆಟರ್ಸ್ ಬಿಕಾಸ್ ದ ಕ್ವಶನ್ ಇಸ್ ರಿಲೇಟೆಡ್ ಟು ಕ್ಯಾಪಿಟಲ್ ಲೆಟರ್ಸ್. ಬೇರೆದಕ್ಕೂ ಸಂಬಂಧಪಟ್ಟಿರಬಹುದು, ಬಟ್ ನಾನು ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಬಗ್ಗೆ ಹೇಳ್ತೀನಿ. ಇದು ಬಹಳ ಇಂಪಾರ್ಟೆಂಟ್. ಯೂಸ್ ಆಫ್ ಕ್ಯಾಪಿಟಲ್ ಲೆಟರ್ಸ್ ನೀವು ತಿಳ್ಕೊಡ್ರಿ, ಮೇಲಿಂದ ಮೇಲೆ ಓದೋದು ಅವಶ್ಯಕತೆ ಇಲ್ಲ. ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕಷ್ಟೇ. ಇದರಲ್ಲಿ ಏನು ಸಂಶೋಧನೆ ಮಾಡೋದೇನು ಇರುವುದಿಲ್ಲ, ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ಳೋದೇನು ಇರುವುದಿಲ್ಲ. ಓಕೆ, ಎಸ್ಪೆಷಲಿ ದಿಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಯೂಸ್ ಆಫ್ ಕ್ಯಾಪಿಟಲ್ ಲೆಟರ್ಸ್. ಓಕೆ, ಎಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬಳಸ್ತೀವಿ, ಇಂಗ್ಲಿಷ್ ನಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸ್ ಅಂತ ಇದಾವೆ. ಎಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಬಳಸಬೇಕು ಅನ್ನೋದು ನೆನ್ಪಿಟ್ಕೊಳ್ಳಿ. ಉಳಿದಿದ್ವಲ್ಲ ಸ್ಮಾಲ್ ಲೆಟರ್ಸ್ ಅಂತ ಅರ್ಥ ಅದು. ಓಕೆ, ಎಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅನ್ನ ಬಳಸಬೇಕು ಬಹಳ ಇಂಪಾರ್ಟೆಂಟ್. ಬಹಳಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಬಹಳ ಮಾಡ್ತಾರೆ ಈ ಕ್ಯಾಪಿಟಲ್ ಲೆಟರ್ ಬಳಸುವುದರಲ್ಲಿ. ತಮ್ಮ ನೇಮನ್ನ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಬರೆದಿರುವುದಿಲ್ಲ. ಇದು ಒಂದು ದುರಂತ. ಯಾಕಂತಂದ್ರೆ ನಾವು ಸೀರಿಯಸ್ ಇಲ್ಲ, ನೆಗ್ಲಿಜೆನ್ಸ್ ಅನ್ನ ತೋರಿಸ್ತಾ ಇದೀವಿ ಭಾಷೆಯದ ಕಡೆಗೆ ಅನ್ನೋದನ್ನ ತೋರಿಸ್ಕೊಡ್ತದೆ. ಯಾಕೆ ನೀವು ಬಹಳಷ್ಟು ಬರ್ದಿರ್ತೀರಿ, ಚಲೋ ಬರ್ದಿರ್ತೀರಿ, ಆನ್ಸರ್ ಲಾಂಗ್ ಬರ್ದಿರ್ತೀರಿ, ಆದ್ರೂ ಯಾಕೆ ಮಾರ್ಕ್ಸ್ ಸಿಕ್ಕಿರುದಿಲ್ಲ ಅಂದ್ರ ಬಿಕಾಸ್ ಆಫ್ ಪಂಕ್ಚುಯೇಷನ್ ಮಾರ್ಕ್ಸ್. ಕ್ಯಾಪಿಟಲ್ ಬರೆದ್ರಲ್ಲಿ ಸ್ಮಾಲ್ ಮಾಡಿರ್ತೀರಿ, ಸ್ಮಾಲ್ ಬರಿಬೇಕಾದಲ್ಲಿ ಕ್ಯಾಪಿಟಲ್ ಬರ್ದಿರ್ತೀರಿ, ದೇರ್ ಪ್ರಾಬ್ಲಮ್ ರೈಸಸ್. ಓಕೆ, ಅದಕ್ಕಾಗಿ ಇದನ್ನ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ರಿ. ಎಲ್ಲಿ ಬಳಸ್ಬೇಕು ನಾವು ತಿಳ್ಕೊಡ್ರಿ. ಬಿಗಿನಿಂಗ್ ಆಫ್ ಎ ಸೆಂಟೆನ್ಸ್ ಎಲ್ಲಿ ಬಳಸ್ತೀವಿ ಅಂದ್ರೆ ಇದನ್ನ ಯಾವಾಗ್ಲೂ ತಿಳ್ಕೊಡ್ರಿ. ಸೆಂಟೆನ್ಸ್ ಅದ ಮೊದಲನೆಯ ಅಕ್ಷರ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ದಲ್ಲಿ ಇರಬೇಕು. ವಾಕ್ಯದ ಮೊದಲನೆಯ ಅಕ್ಷರ, ನಾಟ್ ಶಬ್ದ, ಅಕ್ಷರ. ಇದು 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 ಒಂದು ವರ್ಡ್ ಇದೆ ಅಂತ ತಿಳ್ಕೊಡ್ರಿ. ಇದ್ರ ಮೊದಲನೇ ಅಕ್ಷರ ಯಾವ್ದಾಗುತ್ತಾ? ಬಿ ಆಗುತ್ತ. ಬಿ ಯಾವಾಗ್ಲೂ ಕ್ಯಾಪಿಟಲ್ ಇರ್ಬೇಕು. ವಾಕ್ಯದ ಮೊದಲನೆಯ ಅಕ್ಷರ, ಒಂದು ವಾಕ್ಯ ಬರ್ತಿರ್ತೀರಿ, ಫಸ್ಟ್ ಒಂದು ವರ್ಡ್ ಇರ್ತತ, ಆ ವರ್ಡಿನ ಮೊದಲನೆಯ ಅಕ್ಷರ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಆಗಿರ್ಬೇಕು. ಇನ್ನೊಂದು ಹೇಳ್ತೀನಿ, ಕ್ಯಾಪಿಟಲ್ ಲೆಟರ್ ಅಂತಂದ್ರ ಈ ಬಿ ಅಂತೇಳಿ, ಈ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಇದು ಬಿ, ಐ ರಿಪೀಟ್, ಬಿಗಿನಿಂಗ್ ಕ್ಯಾಪಿಟಲ್ ಲೆಟರ್ ಬರ್ದನಲ್ರಿ ಅಂತಲ್ಲ. ಇದು ಈ ಉಳಿದ ಎಲ್ಲಾ ಪದಗಳಿಗಿಂತ ಅಥವಾ ಲೆಟರ್ಸ್ ಗಳಿಂತ ದೊಡ್ಡದು ಕಾಣ್ತಿರ್ಬೇಕದು. ಓಕೆ, ಹಿಂಗ್ ಕಾಣ್ತಿರ್ಬೇಕದು ಬಿಗಿನಿಂಗ್. ಈ ಉಳಿದ ಎಲ್ಲಾ ಲೆಟರ್ಸ್ ಗಳಿಂತಲೂ ದೊಡ್ಡದು ಕಾಣ್ತಿರ್ಬೇಕು ಸ್ಪಷ್ಟವಾಗಿ. ನೀವು ಕ್ಯಾಪಿಟಲ್ ಬರ್ದನೆ ಅಂತೀರಿ, ಬಟ್ ಈ ಲೆಟರ್ ಸೈಜ್ ಸೇಮೇ ಕಾಣ್ತಾವ, ಅದು ಕ್ಯಾಪಿಟಲ್ ಲೆಟರ್ ಅಲ್ಲ. ಉಳಿದ ಎಲ್ಲಾ ಲೆಟರ್ಸ್ ಗಿಂತಲೂ ಸ್ಪಷ್ಟವಾಗಿ ಕ್ಯಾಪಿಟಲ್ ಇರಬೇಕು. ಓಕೆ, ಅದು ನಿಮ್ಮ ಸೀರಿಯಸ್ನೆಸ್, ಭಾಷೆಯಲ್ಲಿರುವ ಸೀರಿಯಸ್ನೆಸ್ ಅನ್ನ ತೋರಿಸ್ಕೊಡ್ತದ. ಹಿಂಗಾಗಿ
ಇದ್ರ ಕಡೆಗೆ ಹೆಚ್ಚು ಬಹಳ ಗಮನವಿಟ್ಟು ನೋಡ್ಬೇಕು ನೀವು ಇದನ್ನ. ಬಿಗಿನಿಂಗ್ ಆಫ್ ಎ ಸೆಂಟೆನ್ಸ್ ಫಸ್ಟ್ ಎಲ್ಲಿ ಬಳಸಬೇಕು? ಕ್ಯಾಪಿಟಲ್ ಲೆಟರ್ಸ್ ಎಲ್ಲಿ ಬಳಸ್ಬೇಕಂದ್ರ ವಾಕ್ಯದ ಮೊದಲನೆಯ ಅಕ್ಷರ ಯಾವಾಗಲೂ ಕ್ಯಾಪಿಟಲ್ ಆಗಿರ್ಬೇಕು, ನೆನಪಿಟ್ಕೊಂಡ್ಬಿಟ್ರಿ. ಉಳಿದ ಎಲ್ಲಾ ಲೆಟರ್ಸ್ ಗಿಂತಲೂ ಸ್ವಲ್ಪ ದೊಡ್ಡದು ಸ್ಪಷ್ಟವಾಗಿ ಕಾಣ್ತಿರ್ಬೇಕು, ಇದು ಕ್ಯಾಪಿಟಲ್ ಅಂತ ಅನಿಸ್ತಿರ್ಬೇಕು ನೋಡಿದವರಿಗೆ. ಓಕೆ, ಲೈಕ್ ದಿಸ್. ಮತ್ತೆ ಎಲ್ಲಿ ಬಳಸ್ಬೇಕು? ನೇಮ್ಸ್ ಆಫ್ ಪೀಪಲ್, ಜನರ ಹೆಸರುಗಳು, ನಮ್ಮ ಹೆಸರುಗಳು ಅಥವಾ ಪ್ರಾಪರ್ ನೌನ್ಸ್ ಅಂತೀವಿ. ಪ್ರಾಪರ್ ನೌನ್ಸ್ ಶುಡ್ ಆಲ್ವೇಸ್ ಹ್ಯಾವ್ ಕ್ಯಾಪಿಟಲ್ ಲೆಟರ್. ನಮ್ಮ ಹೆಸರು ಇರ್ತದ ಜಾನ್, ಮೇರಿ, ರಾಬರ್ಟ್, ಮಲ್ಲಪ್ಪ, ಓಕೆ, ಈ ತರ ಸುಮಾ, ಸಾನ್ವಿ, ಈ ತರ ಏನ್ ಹೆಸರು ಏನಿರ್ತಾವಲ್ಲ ಪ್ರಾಪರ್ ನೌನ್ಸ್, ನೇಮ್ಸ್ ಆಫ್ ಪೀಪಲ್ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಇರ್ಬೇಕು. ವಾಕ್ಯದ ಯಾವ ಮೂಲೆಯಲ್ಲಿ ಆದ್ರೂ ಇರ್ಲಿ. ಫಸ್ಟ್ ಒನ್ ವಾಕ್ಯದ ಬಿಗಿನಿಂಗ್ ಲೆಟರ್ ಅಷ್ಟೇ ಕ್ಯಾಪಿಟಲ್ ಲೆಟರ್ ಇರಬೇಕು. ಮತ್ತೆ ಸೆಕೆಂಡ್ ಪಾಯಿಂಟ್ ಏನು? ವಾಕ್ಯದ ಯಾವ ಭಾಗದಲ್ಲಿ ಆದ್ರೂ ಇರ್ಲಿ ನೇಮ್ಸ್ ಆಫ್ ಪೀಪಲ್ ಕ್ಯಾಪಿಟಲ್ ಲೆಟರ್ ದಲ್ಲೇ ಇರಬೇಕು. ಅಂದ್ರೆ ಫಸ್ಟ್ ವರ್ಡ್ ಅಷ್ಟೇ. ಓಕೆ, ಎಲ್ಲಾ ಕ್ಯಾಪಿಟಲ್ ಬರೆದು ಅದು ಸಂದರ್ಭಗಳು ಬೇರೆ, ಹೇಳಿದಾಗ ಮಾತ್ರ ಅದನ್ನ ಮಾಡ್ಬೇಕು. ಎಲ್ಲಾ ಲೆಟರ್ಸ್ ಕ್ಯಾಪಿಟಲ್ ಬರೆದು ಅದು ಬೇರೆ ಸಿಚುವೇಶನ್. ಕ್ಯಾಪಿಟಲ್ ಲೆಟರ್ ಎಲ್ಲಿ ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಎಲ್ಲಿ ಯೂಸ್ ಮಾಡ್ಬೇಕು? ಬಿಗಿನಿಂಗ್ ಆಫ್ ಎ ಸೆಂಟೆನ್ಸ್, ದೆನ್ ನೇಮ್ಸ್ ಆಫ್ ಪೀಪಲ್, ಜನರ ಹೆಸರುಗಳು ಏನಿರ್ತಾವ, ನಮ್ಮ ನಿಮ್ಮ ಹೆಸರುಗಳು ಏನಿರ್ತಾವಲ್ಲ ಅವುಗಳು ಯಾವಾಗಲೂ ಕ್ಯಾಪಿಟಲ್ ಇರಬೇಕು. ಸೆಂಟೆನ್ಸ್ ಅದು ಯಾವ ಭಾಗದಲ್ಲಿ ಆದ್ರೂ ಇರ್ಲಿ, ಮಿಡಲ್ ಇರ್ಲಿ, ಲಾಸ್ಟ್ ಇರ್ಲಿ, ಏನು ಫಸ್ಟ್ ಇರ್ಲಿ, ಸೆಕೆಂಡ್ ಇರ್ಲಿ, ಸೆಕೆಂಡ್ ಭಾಗದಲ್ಲಿ ಇರ್ಲಿ, ಯಾವುದೇ ಭಾಗದಲ್ಲಿ ಆದ್ರೂ ಆಗ್ಲಿ ನೇಮ್ಸ್ ಆಫ್ ಪೀಪಲ್ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ದಲ್ಲಿ ಇರಬೇಕು. ನೆಕ್ಸ್ಟ್, ಡೇಸ್ ಅಂಡ್ ಮಂತ್ಸ್. ಡೇಸ್ ಅಂಡ್ ಮಂತ್ಸ್ ನೇಮ್ಸ್, ನೇಮ್ಸ್ ಆಫ್ ಡೇಸ್ ಅಂಡ್ ಮಂತ್ಸ್. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ ಏನ್ ಹೇಳ್ತಿರಲ್ಲ ಯಾವಾಗ್ಲೂ ಕ್ಯಾಪಿಟಲ್ ಇರ್ಬೇಕು. ಸಂಡೇ ಇದು ಕ್ಯಾಪಿಟಲ್ ಲೆಟರ್ ಅಲ್ಲ. ಸಂಡೇ ಇದು ಕ್ಯಾಪಿಟಲ್ ಲೆಟರ್. ಇದು ಕ್ಯಾಪಿಟಲ್ ಲೆಟರ್ ಅಂತ ಅನ್ಕೊಳ್ಬಹುದು ನೀವು, ನಾವು ಹೇಳಿಕ್ ಆಗುದಿಲ್ಲ ಅದನ್ನು. ಅಂದ್ರ ಇದು ಕ್ಯಾಪಿಟಲ್ ಲೆಟರ್ ಅಂತ ನಮ್ಗ ಅದು ಅನ್ಸೋದಿಲ್ಲ. ಸ್ಪಷ್ಟವಾಗಿ ಎಲ್ಲಾ ಲೆಟರ್ಸ್ ಗಿಂತಲೂ ದೊಡ್ಡದು ಕಾಣ್ತಿರ್ಬೇಕಾದ ಸೈಜ್, ದೊಡ್ಡದಿರ್ಬೇಕಾದ ಸೈಜ್ ನಲ್ಲಿ. ಅದಕ್ಕೆ ಕ್ಯಾಪಿಟಲ್ ಲೆಟರ್ ಅಂತೀವಿ ನಾವು. ಸಂಡೇ ಏನು ನೇಮ್ಸ್ ಆಫ್ ಡೇಸ್ ಏನಿರ್ತಾವಲ್ಲ ಅವೆಲ್ಲ ಕ್ಯಾಪಿಟಲ್ ಲೆಟರ್. ವಾಕ್ಯದ ಯಾವ ಭಾಗದಲ್ಲಿ ಆದ್ರೂ ಆಗ್ಲಿ, ಸ್ಟಾರ್ಟಿಂಗ್ ಅಲ್ಲ. ಓಕೆ, ಯಾವ ವಾಕ್ಯದ ಯಾವ ಭಾಗದಲ್ಲಿ ಆದ್ರೂ ಬರ್ಲಿ, ಸ್ಟಾರ್ಟಿಂಗ್ ಆದ್ರೂ ಬರ್ಲಿ, ಮಿಡಲ್ ಆದ್ರೂ ಬರ್ಲಿ. ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ, ವಾಕ್ಯದ ಮಿಡಲ್ ಆದ್ರೂ ಬರ್ಲಿ, ಲಾಸ್ಟ್ಗೆ ಆದ್ರೂ ಬರ್ಲಿ, ವಾಕ್ಯದ ಯಾವ ಭಾಗದಲ್ಲಿ ಆದರೂ ಬರ್ಲಿ. ಅದು ಡೇಸ್ ಇತ್ತು ಅಂತಂದ್ರ ಅದು ಫಸ್ಟ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಆಗಿರ್ಬೇಕು. ಮಂತ್ ಇತ್ತಂದ್ರ ಫಸ್ಟ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಆಗಿರ್ಬೇಕು. ವಾಕ್ಯದ ಯಾವ ಮೂಲೆಯಲ್ಲಿ ಆದ್ರೂ ಬರ್ಲಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಏನು ಫಸ್ಟ್ ಇರ್ತಾವಲ್ಲ ಜೆ, ಎಫ್, ಎಂ, ಓಕೆ, ಜೆ, ಡಿ, ಎನ್ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಇರ್ಬೇಕು. ಫಸ್ಟ್ ಲೆಟರ್ ವಾಕ್ಯದ ಯಾವ ಭಾಗದಲ್ಲಿ ಆದ್ರೂ ಆಗ್ಲಿ. ಗಮನವಿಟ್ಟು ಕೇಳ್ರಿ, ಯಾಕಂದ್ರೆ ಬಹಳಷ್ಟು ಸ್ಟೂಡೆಂಟ್ಸ್ ಇದ್ರ ಕಡೆಗೆ ಲಕ್ಷಣ ಕೊಡುದಿಲ್ಲ ಅಥವಾ ಕಾನ್ಸಂಟ್ರೇಷನ್ ಮಾಡೋದಿಲ್ಲ, ಸೀರಿಯಸ್ನೆಸ್ ಇರುದಿಲ್ಲ. ಅದಕ್ಕಾಗಿ ಅದು ಗೊತ್ತಿದ್ದವರಿಗೆ ಆಡ್ ಅನಿಸಿ ಬರ್ತದ, ನಿಮ್ ಮೇಲೆ ಒಂದು ಡಿಸ್ಗಸ್ಟ್ ಫೀಲಿಂಗ್ ಕ್ರಿಯೇಟ್ ಆಗತ್ತೆ. ಯಾಕಂದ್ರೆ ಅದು ಮಿನಿಮಮ್ ನಾಲೆಜ್ ಇರುವಂತದ್ದು. ಏನು ಮಿನಿಮಮ್ ನಾಲೆಜ್ ಅದು, ಏನ್ ಬಹಳಷ್ಟು ನಾವು ಕಷ್ಟಪಟ್ಟು ಅದನ್ನ ತಿಳ್ಕೊಬೇಕಪ್ಪ ಅನ್ನುವಂಗಿಲ್ಲ. ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಅರ್ಥೈಸ್ಕೊಳ್ಳೋದು ಅಷ್ಟೇ. ಓಕೆ, ಅದಕ್ಕಾಗಿ ಕ್ಯಾಪಿಟಲ್ ಲೆಟರ್ಸ್ ಬಹಳ ಇಂಪಾರ್ಟೆಂಟ್. ಅಂಡ್ ಡೇಸ್ ಅಂಡ್ ಮಂತ್ಸ್ ಫಸ್ಟ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಇರಬೇಕು, ವಾಕ್ಯದ ಯಾವ ಭಾಗದಲ್ಲಿ ಆದ್ರೂ ಇರ್ಬೇಕು. ನೆಕ್ಸ್ಟ್, ನೇಮ್ಸ್ ಆಫ್ ಫೆಸ್ಟಿವಲ್ಸ್. ಫೆಸ್ಟಿವಲ್ಸ್ ಇರ್ತಾವ, ದಿವಾಲಿ, ದೀಪಾವಳಿ, ಯುಗಾದಿ, ಉಗಾದಿ, ಲೈಕ್ ದಿಸ್. ಯಾವುದೇ ಫೆಸ್ಟಿವಲ್, ಕ್ರಿಸ್ಮಸ್, ಯಾವುದೇ ಫೆಸ್ಟಿವಲ್ ಇರಲಿ ಫಸ್ಟ್ ಲೆಟರ್ ಯಾವಾಗ್ಲೂ ಕ್ಯಾಪಿಟಲ್ ಇರಬೇಕು. ಫಸ್ಟ್ ಸೆಂಟೆನ್ಸ್ ಫಸ್ಟ್ ಆದ್ರೂ ಇರ್ಲಿ, ಸೆಕೆಂಡ್ ಟೈಮ್ ಆದ್ರೂ ಬಂದಿರ್ಲಿ, ಅಂದ್ರೆ ಸೆಕೆಂಡ್ ಆದ್ರೂ ಇರ್ಲಿ, ಮಿಡಲ್ ಆದ್ರೂ ಬಂದಿರ್ಲಿ, ಲಾಸ್ಟ್ ಆದ್ರೂ ಬಂದಿರ್ಲಿ, ವಾಕ್ಯದ ಯಾವ ಮೂಲೆಯಲ್ಲಿ ಆದ್ರೂ ಇರ್ಲಿ, ಯಾವ ಯಾವ ಭಾಗದಲ್ಲಿ ಆದ್ರೂ ಇರ್ಲಿ, ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರ್ಬೇಕು. ಫೆಸ್ಟಿವಲ್ಸ್, ಓಕೆ, ರಂಜಾನ್ ಆರ್ ಕ್ಯಾಪಿಟಲ್, ಲೈಕ್ ದಿಸ್. ನೇಮ್ಸ್ ಆಫ್ ಫೆಸ್ಟಿವಲ್ಸ್, ನೇಮ್ಸ್ ಆಫ್ ರಿವರ್ಸ್, ಮೌಂಟನ್ಸ್ ಅಂಡ್ ಓಷಿಯನ್ಸ್. ರಿವರ್ ಹೆಸರು ಗಂಗಾ, ಕಾವೇರಿ, ಓಕೆ, ಯಮುನಾ, ವೈ ಕ್ಯಾಪಿಟಲ್, ಜಿ ಕ್ಯಾಪಿಟಲ್, ಕೆ ಕ್ಯಾಪಿಟಲ್. ವಾಕ್ಯದ ಯಾವ ಭಾಗದಲ್ಲಿ ಆದರೂ ಆಗಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರಬೇಕು. ನೇಮ್ಸ್ ಆಫ್ ರಿವರ್ ಆಗಿರ್ಬೋದು, ದ ಅರೇಬಿಯನ್ ಓಷಿಯನ್ ಆಗಿರ್ಬೋದು,
ಓಷಿಯನ್ ಆಗಿರ್ಬೋದು, ಮೌಂಟೇನ್ ಆಗಿರ್ಬೋದು, ದ ಹಿಮಾಲಯನ್ ಮೌಂಟೇನ್ ಆಗಿರ್ಬೋದು. ದ ಬರೆಯುವಾಗ ಟಿ ಸ್ಮಾಲ್ ಇರಲಿ, ದ ಹಿಮಾಲಯ ಎಚ್ ಬರೆಯುವಾಗ ಕ್ಯಾಪಿಟಲ್ ಆಗಿರ್ಬೇಕು. ಓಕೆ, ನೀವು ಅದನ್ನ ಎಚ್ ಸ್ಮಾಲ್ ಬರ್ದಿದ್ದಲ್ಲಿ ಕಾಣ್ತಂದ್ರ ಅದು ವರ್ಡ್ ಯಾವ ಹಿಮಾಲಯ ಅಲ್ಲ ಅಂತ ಅನ್ಸ್ಬಿಡ್ತದ ನೋಡೋರ್ಗೆ. ಎಚ್ ಸ್ಮಾಲ್ ಇತ್ತಂದ್ರ ನೀವ್ ಹಿಂಗ್ ಬರ್ದಿದ್ರಿ ಅಂತಂದ್ರೆ, ಹಿಂಗ್ ನೋಡ್ರಿ ಹಿಮಾಲಯ ಅಂತ ಹಿಂಗ್ ಬರ್ದಿದ್ರಿ ಅಂದ್ರೆ ನಮಗ್ ಅನ್ಸುದನ ಇಲ್ಲ, ಅದು ಹಿಮಾಲಯ ಬರ್ದನಂತ ಅನ್ಸುದನ ಇಲ್ಲ ನೋಡೋರಿಗೆ, ಗೊತ್ತಿದ್ದೋರ್ಗೆ ಕ್ಯಾಪಿಟಲ್ ಆಗ್ಬೇಕಪ್ಪ ಇದು ಅನ್ನೋರ್ಗೆ. ತಪ್ಪರ್ದನಂತ ಅನಿಸ್ಬಿಡ್ತದ ಅದು. ಅದಕ್ಕಾಗಿ ಈ ಇವುಗಳ ಬಗ್ಗೆ ನೀವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಬೇಕು. ಓಕೆ, ಲೈಕ್ ದಿಸ್ ನೇಮ್ಸ್ ಆಫ್ ರಿವರ್ಸ್, ಮೌಂಟನ್ಸ್ ಅಂಡ್ ಓಷಿಯನ್ಸ್. ಯಾವುದೇ ಮೌಂಟನ್ ಇರಲಿ, K2, ಓಕೆ, ಹಿಮಾಲಯ, ಲೈಕ್ ದಿಸ್ ಮೌಂಟ್ ಎವರೆಸ್ಟ್, ಎಂ ಕ್ಯಾಪಿಟಲ್, ಇ ಕ್ಯಾಪಿಟಲ್. ಎರಡೆರಡು ವರ್ಡ್ ಇದ್ರು ಸಹಿತ ಸೆಕೆಂಡ್ ಲೆಟರ್ ಕ್ಯಾಪಿಟಲ್, ಸೆಕೆಂಡ್ ವರ್ಡ್ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗ್ಬೇಕು. ಮೌಂಟ್ ಎವರೆಸ್ಟ್, ಮೌಂಟ್, ಈಗ ಮೌಂಟ್ ಎವರೆಸ್ಟ್, ಇದನ್ನ ಸ್ಮಾಲ್ ಬರೀಬಾರ್ದು, ಇದನ್ನು ಕ್ಯಾಪಿಟಲ್ ಬರೀಬೇಕು. ಓಕೆ, ನೇಮ್ಸ್ ಆಫ್ ರಿವರ್ಸ್, ಮೌಂಟನ್ಸ್ ಅಂಡ್ ಓಷಿಯನ್ಸ್ ಎಲ್ಲೇ ಇರಲಿ, ವಾಕ್ಯದ ಯಾವ ಭಾಗದಲ್ಲಿ ಆದರೂ ಇರಲಿ ಕ್ಯಾಪಿಟಲ್ ಆಗಿರ್ಬೇಕು. ನೆಕ್ಸ್ಟ್, ನೇಮ್ಸ್ ಆಫ್ ಬುಕ್ಸ್, ನ್ಯೂಸ್ ಪೇಪರ್ ಅಂಡ್ ಮೂವೀಸ್. ಯಾವುದೇ ಬುಕ್ ಇರಲಿ, ರಾಮಾಯಣ, ಮಹಾಭಾರತ, ಕುರಾನ್, ಭಗವದ್ಗೀತೆ, ಬೈಬಲ್. ನೇಮ್ಸ್ ಆಫ್ ಬುಕ್ಸ್, ಯಾವ್ದು ಪಿಲಿಗ್ರಿಮ್ ಪ್ರೋಗ್ರೆಸ್, ಯಾವುದೇ ಬುಕ್ ನೇಮ್ ಇರಲಿ, ಅದು ಏನು ಫೇಮಸ್ ಬುಕ್ಸ್ ಅಂತ ಏನ್ ಕನ್ಸಿಡರ್ ಮಾಡ್ತೀವಿ, ಅಥವಾ ಬೇರೆ ಬುಕ್ ಆದ್ರೂ ಆಯ್ತು, ಫೇಮಸ್ ಇಲ್ಲದೆ ಇರುವಂತ ಪುಸ್ತಕಗಳಾದ್ರೂ ಆಯ್ತು, ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರ್ಬೇಕು. ಓಕೆ, ದ ವಿಂಗ್ಸ್ ಆಫ್ ಫೈರ್ ಅಂತೀವಿ, ಅವಾಗ ಫಸ್ಟ್ ಕ್ಯಾಪಿಟಲ್ ದನು ಟೀನು ಕ್ಯಾಪಿಟಲ್ ಆಗಿನೇ ಇರ್ಬೇಕು. ದ ವಿಂಗ್ಸ್ ಆಫ್ ಫೈರ್. ಇವು ಆಫ್ ಬರೀದ ಅವಶ್ಯಕತೆ ಇಲ್ಲ, ಆಫ್ ಇನ್ನು ನಡುವೆ ಏನ್ ಬರ್ತಾವಲ್ಲ ಅವ್ನು ಕ್ಯಾಪಿಟಲ್ ಆಗಿ ಬರೀದ ಅವಶ್ಯಕತೆ ಇಲ್ಲ. ಫಸ್ಟ್ ಹೆಡ್ ವರ್ಡ್ಸ್ ಏನಂತ ಕರಿತೀವಲ್ಲ ಅವು ಕ್ಯಾಪಿಟಲ್ ಆಗಿರ್ಬೇಕು. ದ ವಿಂಗ್ಸ್ ಆಫ್ ಫೈರ್, ಲೈಕ್ ದಿಸ್. ಓಕೆ, ಫಸ್ಟ್ ಲೆಟರ್ ಏನೇ ಇರ್ಲಿ, ಅದು ಫಸ್ಟ್ ಲೆಟರ್ ಯಾವ ವರ್ಡ್ನೇ ಇರ್ಲಿ, ದ ಇರ್ಲಿ, ಮತ್ತೊಂದಿರ್ಲಿ, ಇನ್ ಇರ್ಲಿ, ಆನ್ ಇರ್ಲಿ, ಏನೇ ಇರ್ಲಿ, ಫಸ್ಟ್ ಸ್ಟಾರ್ಟಿಂಗ್ ಇತ್ತು ಅಂದ್ರೆ ಸೆಂಟೆನ್ಸ್ ಸ್ಟಾರ್ಟಿಂಗ್ ಅದು ಕ್ಯಾಪಿಟಲ್ ಆಗಿರ್ತದೆ, ಅದು ಗೊತ್ತಿದೆ, ಫಸ್ಟ್ ಕೇಳಿದೇನಲ್ಲ. ನೇಮ್ಸ್ ಆಫ್ ಬುಕ್ಸ್, ನ್ಯೂಸ್ ಪೇಪರ್ ಯಾವಾಗ್ಲೂ ಕ್ಯಾಪಿಟಲ್ ಇರಬೇಕು. ದಿಂದ ಹಿಡಿದು THE, ಟಿ ಕ್ಯಾಪಿಟಲ್. ದ ಪ್ರಜಾವಾಣಿ, ದ ಟೈಮ್ಸ್ ಆಫ್ ಇಂಡಿಯಾ, ದ ಹಿಂದೂ, ದ ಡೆಕ್ಕನ್ ಹೆರಾಲ್ಡ್, ಕ್ಯಾಪಿಟಲ್ ಆಗಿರ್ಬೇಕು. ಫಸ್ಟ್ ಲೆಟರ್ ಏನು ಎರಡು, ಇದು ಟೈಮ್ಸ್ ಆಫ್ ಲೆಟರ್ ನೋಡ್ರಿ, ದ ಟೈಮ್ಸ್ ಆಫ್ ಇಂಡಿಯಾ, ಟೈಮ್ಸ್ ಆಫ್ ಇಂಡಿಯಾ, ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರ್ಬೇಕು. ಟಿ ಕ್ಯಾಪಿಟಲ್, ಐ ಕ್ಯಾಪಿಟಲ್, ಟೈಮ್ಸ್ ಆಫ್ ಇಂಡಿಯಾ, ದಿಸ್ ಟೈಮ್ಸ್ ಆಫ್ ಇಂಡಿಯಾ, ದಿಸ್. ನ್ಯೂಸ್ ಪೇಪರ್ ಹೆಸರಾಗಿರ್ಬೋದು, ಮೂವೀಸ್ ಹೆಸರಾಗಿರ್ಬೋದು, ಯಾವುದೇ ಮೂವಿ ಇರಲಿ, ದ ಟೈಟಾನಿಕ್, ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರ್ಬೇಕು. ಓಕೆ, ಈಗ ನೋಡ್ರಿ ನೇಮ್ಸ್ ಆಫ್ ಫೆಸ್ಟಿವಲ್ಸ್, ನೇಮ್ಸ್ ಆಫ್ ರಿವರ್ಸ್, ಮೌಂಟನ್ಸ್. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರ ಪ್ರನೌನ್. ದ ಪ್ರನೌನ್ ಐ ಶುಡ್ ಆಲ್ವೇಸ್ ಬಿ ಕ್ಯಾಪಿಟಲ್. ಐ ಅನ್ನೋದು ಯಾವಾಗಲೂ ಕ್ಯಾಪಿಟಲ್ ಆಗಿರ್ಬೇಕು. ಕೆಲವೊಂದಿಷ್ಟು ಪೋಯಟ್ಸ್ ಐ ಸ್ಮಾಲ್ ಬರೀತಾರ, ದಟ್ ಈಸ್ ಡಿಫ್ರೆಂಟ್ ಕೇಸ್. ನೀವು ತಿಳ್ಕೊಳ್ಬೇಕು, ಐ ಅನ್ನೋದು ಯಾವಾಗ್ಲೂ ಎಲ್ಲಾದ್ರೂ ಇರ್ಲಿ ಕ್ಯಾಪಿಟಲ್ ಇರಬೇಕು. ಸೆಂಟೆನ್ಸ್ ಯಾವ ಮೂಲೆಯಲ್ಲಿ ಆದ್ರೂ ಇರ್ಲಿ, ಎಲ್ಲವೂ ಹಾಗೇನೆ, ಯಾವ ಮೂಲೆಯಲ್ಲಿ ಆದ್ರೂ ಇರ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರ್ಬೇಕು. ಓಕೆ, ಮತ್ತೆ ಇನ್ನೊಂದು ಯಾವಾಗ ಕ್ಯಾಪಿಟಲ್ ಬರ್ತೀವಿ ಅಂದ್ರ ನೇಮ್ಸ್ ಆಫ್ ವಿಲೇಜಸ್, ಸ್ಟೇಟ್ಸ್ ಅಂಡ್ ಕಂಟ್ರೀಸ್. ಅಂಡ್ ಕಂಟ್ರೀಸ್, ಊರುಗಳ ಹೆಸರು, ಈ ತಾಲೂಕ್ಸ್, ಟೌನ್ಸ್ ಎಲ್ಲ ಬಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಾನು. ಏನೇ ಇರಲಿ, ಊರಿನ ಹೆಸರುಗಳು ಅಥವಾ ರಾಜ್ಯದ ಹೆಸರುಗಳು ಅಥವಾ ದೇಶಗಳ ಹೆಸರುಗಳು ಯಾವಾಗ್ಲೂ ಕ್ಯಾಪಿಟಲ್ ಇರ್ಬೇಕು. ಅವು ಪ್ರಾಪರ್ ನೌನ್ ಆಗ್ತಾವಲ್ಲ. ನೇಮ್ಸ್ ಆಫ್ ಪೀಪಲ್, ನೇಮ್ಸ್ ಆಫ್ ಸ್ಟೇಟ್ಸ್, ಊರಿನ ಹೆಸರು, ಏನು ದೇಶಗಳ ಹೆಸರುಗಳು ಯಾವಾಗ್ಲೂ ಕ್ಯಾಪಿಟಲ್ ಆಗಿರ್ಬೇಕು. ಓಕೆ, ಸೊ ವಿಲೇಜಸ್, ಸ್ಟೇಟ್ಸ್, ಕಂಟ್ರೀಸ್, ಕರ್ನಾಟಕ, ಇಂಡಿಯಾ, ಅಮೇರಿಕಾ, ಓಕೆ, ಕುಂದಗೋಳ, ಲೈಕ್ ದಿಸ್. ಯಾವುದೇ ಸಣ್ಣ ಊರ ಹೆಸರಿರ್ಲಿ, ದೊಡ್ಡ ಊರ ಹೆಸರಿರ್ಲಿ, ಟೌನ್ ಇರ್ಲಿ, ತಾಲೂಕ್ ಇರ್ಲಿ, ಸ್ಟೇಟ್ ಇರ್ಲಿ, ಕಂಟ್ರಿ ಇರ್ಲಿ, ಕ್ಯಾಪಿಟಲ್ ಲೆಟರ್ ಇರದಲ್ಲೇನೆ ಇರ್ಬೇಕು. ಪ್ರಾಪರ್ ನೌನ್ಸ್ ಅಲ್ಲ, ಬಿಫೋರ್ ಪ್ರಾಪರ್ ನೌನ್ಸ್ ಯು ಶುಡ್ ಐ ಮೀನ್ ವಿ ಶುಡ್ ಆಲ್ವೇಸ್ ರೈಟ್ ಕ್ಯಾಪಿಟಲ್ ಲೆಟರ್ ಫಾರ್ these proper nouns. Proper nouns should always start with
ಕ್ಯಾಪಿಟಲ್ ಲೆಟರ್. ಇವಕ್ಕೆ ಪ್ರಾಪರ್ ನೌನ್ಸ್ ಅಂತೀವಿ. ಊರಿನ ಹೆಸರುಗಳು, ದೇಶಗಳ ಹೆಸರುಗಳು, ರಾಜ್ಯಗಳ ಹೆಸರುಗಳು, ನಿಮ್ಮ ಹೆಸರುಗಳು, ಇವಕ್ಕೆ ಪ್ರಾಪರ್ ನೌನ್ಸ್ ಅಂತೀವಿ. ಪ್ರಾಪರ್ ನೌನ್ ಶುಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ಕ್ಯಾಪಿಟಲ್ ಲೆಟರ್. ವಾಕ್ಯದ ಯಾವ ಭಾಗದಲ್ಲಿ ಆದ್ರೂ ಇರಲಿ, ಇದು ಬಹಳ ಇಂಪಾರ್ಟೆಂಟ್. ಓಕೆ, ಇವು ಏನು ಬಹಳಷ್ಟು ಪಾಯಿಂಟ್ಸ್ ಇಲ್ಲ, ಇವುಗಳನ್ನ ನೆನಪಿಟ್ರೆ ಸಾಕು, ನಿಮ್ಮ ಸೆಂಟೆನ್ಸ್ ಬಹಳ ಚಂದ ಕಾಣ್ತಿರ್ತತ ಈ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡೋದ್ರಿಂದ. ನೀವು ಕ್ಯಾಪಿಟಲ್ ಲೆಟರ್ಸ್ ಅನ್ನ ಏನು ಸರಿಯಾಗಿ ಯೂಸ್ ಮಾಡ್ತಾ ಇರೋದಿಲ್ಲ, ಸೆಂಟೆನ್ಸ್ ಹೆಂಗೆಂಗೋ ಕಾಣ್ತಿರ್ತತ. ಗ್ರಾಮೆಟಿಕಲ್ ಆಗಿ ಕರೆಕ್ಟ್ ಬರ್ದಿರ್ತೀರಿ, ಅಲ್ಲಿ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿರ್ತೀರಿ. ಸೊ ದೇರ್ ಪ್ರಾಬ್ಲಮ್ gets accelerated like this. ಸೊ ಇಂಥ ಮೊದಲು ಕ್ಯಾಪಿಟಲ್ ಲೆಟರ್ಸ್ ಬರೀಬೇಕು. ಬಿಗಿನಿಂಗ್ ಆಫ್ ಎ ಸೆಂಟೆನ್ಸ್, ನೇಮ್ಸ್ ಆಫ್ ಪೀಪಲ್, ಡೇಸ್ ಅಂಡ್ ಮಂತ್ಸ್, ನೇಮ್ಸ್ ಆಫ್ ಫೆಸ್ಟಿವಲ್ಸ್, ನೇಮ್ಸ್ ಆಫ್ ರಿವರ್ಸ್, ಮೌಂಟನ್ಸ್ ಅಂಡ್ ಓಷಿಯನ್ಸ್, ಅಂಡ್ ನೇಮ್ಸ್ ಆಫ್ ಬುಕ್ಸ್, ನ್ಯೂಸ್ ಪೇಪರ್ ಅಂಡ್ ಮೂವೀಸ್. ದ ಪ್ರೊನೌನ್ ಐ ಯಾವಾಗಲೂ ಕ್ಯಾಪಿಟಲ್. ನೇಮ್ಸ್ ಆಫ್ ವಿಲೇಜಸ್, ಸ್ಟೇಟ್ಸ್, ಕಂಟ್ರೀಸ್, ಟೌನ್ಸ್, ತಾಲೂಕ್ಸ್, ಎವ್ರಿಥಿಂಗ್, ಡಿಸ್ಟ್ರಿಕ್ಟ್, ಎಲ್ಲವೂ ಕ್ಯಾಪಿಟಲ್ ಲೆಟರ್ ದಲ್ಲಿ ಇರಬೇಕು. ತಿಳ್ಕೊಂಡ್ಬಿಡ್ರಿ. ಪ್ರಾಪರ್ ನೌನ್ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ದಿಂದ ಸ್ಟಾರ್ಟ್ ಆಗಬೇಕು. ಸೊ ಇದು ನೆನ್ಪಿಟ್ಕೊಡ್ರಿ. ಬಹಳಷ್ಟು 8 ಪಾಯಿಂಟ್ಸ್ ಅದಾವ, ಯಾವಾಗ್ಲೂ ತಲೆಯಲ್ಲಿ ಇರ್ಬೇಕು. ಓಕೆ, ಇವು ನಿಮ್ಮ PSI ಎಕ್ಸಾಮ್ ದಲ್ಲಿ ಬರೆಯುವಾಗ, ಟ್ರಾನ್ಸ್ಲೇಷನ್ ಮಾಡುವಾಗ ಇವುಗಳ ಕಡೆಗೆ ನೀವು ಗಮನ ಕೊಡಬೇಕು. ಅಂದ್ರೆ ನಿಮ್ಮ ಒಂದು ಆನ್ಸರ್ ಚಂದ ಕಾಣ್ತಿರ್ತತ, ಬ್ಯೂಟಿಫುಲ್ ಕಾಣ್ತಿರ್ತತ. ಒಂದು ಸ್ವಲ್ಪ ಗ್ರಾಮೆಟಿಕಲ್ ಮಿಸ್ಟೇಕ್ ಇದ್ರೂ ಸಹಿತ ಇಂಥವು ಕರೆಕ್ಟ್ ಬರ್ದಿದ್ರಂದ್ರ ಮುಚ್ಚಿ ಹೋಗ್ಬಿಡ್ತದ. ಓಕೆ, ಸೊ ಇದು ಒಂದು ಮಿನಿಮಮ್ ನಾಲೆಜ್ ಇರುವಂತದ್ದು. ಕ್ವಶನ್ ಏನಿದೆ ನೋಡ್ರಿ. ಕ್ವಶನ್ ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ಕರೆಕ್ಟ್ ಪಂಕ್ಚುಯೇಷನ್. ನೋಡ್ರಿ, ರವಿ ಅನ್ನೋದೇನಿದು ಪ್ರಾಪರ್ ನೌನ್, ಕ್ಯಾಪಿಟಲ್ ಇಲ್ಲ, ಆನ್ಸರ್ ರಾಂಗ್. ಇಮಿಡಿಯೇಟ್ ಆಗಿ ನೀವು ರಿಮೂವ್ ಮಾಡ್ಬೋದು. ರಾಮ, ರವಿ ಅಂಡ್ ಅರ್ಜುನ್. ಅರ್ಜುನ ನೇಮ್ ಆಫ್ ಪರ್ಸನ್ ಅಲ್ಲ, ನೇಮ್ ಆಫ್ ಪೀಪಲ್ ಅಲ್ಲ. ಎ ಕ್ಯಾಪಿಟಲ್ ಆಗ್ಬೇಕಾಗಿತ್ತು, ಆಗಿಲ್ಲ. ಇಲ್ಲಿ ಆರ್ ಕ್ಯಾಪಿಟಲ್ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಕ್ಯಾನ್ಸಲ್ ದಿಸ್. ನೋಡ್ರಿ, ಅಷ್ಟು ಪಾಯಿಂಟ್ಸ್ ಗಳು ನೆನಪಿದ್ವು ಅಂದ್ರೆ ಇಮಿಡಿಯೇಟ್ ಆಗಿ ನೋಡಿದ ತಕ್ಷಣ ಇದು ಅಲ್ಲ ಅಂತ ಗೊತ್ತಾಗ್ಬಿಡ್ತದ. ನೋಡ್ರಿ, ರಾಮ ಕರೆಕ್ಟ್ ಇದೆ, ರವಿ ಕರೆಕ್ಟ್ ಇದೆ, ಅರ್ಜುನ್ ಅಟೆಂಡೆಡ್ ದ ಕಾನ್ಫರೆನ್ಸ್. ಇವು ಹೇಳಿದ್ರೊಳಗೆ ಇವೆಲ್ಲ ಏನಾದ್ರು ಅದಾವನು? ಅಟೆಂಡೆಡ್ ದ ಕಾನ್ಫರೆನ್ಸ್ ಏನಾದ್ರು ಅದಾವನು? ಇಲ್ಲಲ್ಲ. ಅದ ಆಗಲೇ ಬರ್ದಿದ್ದದ, ಫಸ್ಟ್ ಗೆ ಬಂದಿದ್ದು ವರ್ಡ್ ಅದು, ಬುಕ್ಕಿನ ಹೆಸರು ಅದು. ಓಕೆ, ರಾಮ, ರವಿ, ಅರ್ಜುನ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನೊಂದಿದೆ ನೋಡ್ಬೇಕು ಅದನ್ನು. ರಾಮ, ರವಿ, ಅರ್ಜುನ ಅಟೆಂಡೆಡ್ ದ ಕಾನ್ಫರೆನ್ಸ್. ನೋಡ್ರಿ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಮತ್ತೆ ಎಲ್ಲಿ ಮಿಸ್ಟೇಕ್ ಇದೆ? ಇಲ್ಲಿ ಕಾಮ ಕೊಟ್ಟಿಲ್ಲ ನೋಡ್ರಿ. ರಾಮ 3 ಜನ ಇದಾರಲ್ಲ, ರಾಮ, ಕಾಮ, ರವಿ ಅಂಡ್ ಅರ್ಜುನ ಅಟೆಂಡೆಡ್ ದ ಫಂಕ್ಷನ್. ಇಲ್ಲಿ ಕಾಮ ಇರ್ಲಾರ್ದಕ್ಕ ಏನಾಗಿತ್ತದ? ತಪ್ಪಾಗಿತ್ತದ. ಕಾಮ ಕೊಟ್ರೆ ಇದು ಆನ್ಸರ್ ಆಗಿಬಿಡ್ತದ. ಇದನ್ನು ನೋಡ್ಬೇಕು. ನಾ ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ಫುಲ್ ಸ್ಟಾಪ್, ಕಾಮ ಅಂಡ್ ಸೆಮಿ ಕಾಲನ್, ಕ್ವಶನ್ ಮಾರ್ಕ್, ಎಕ್ಸ್ಕ್ಲಾಮೇಟರಿ ಮಾರ್ಕ್, ಎಕ್ಸೆಟ್ರಾ ಎಕ್ಸೆಟ್ರಾ, ಅವುಗಳ ಬಗ್ಗೆ ಡಿಟೇಲ್ ಆಗಿ ನಾ ಡಿಸ್ಕಷನ್ ಮಾಡ್ತೀನಿ. ಈಗ ಕ್ಯಾಪಿಟಲ್ ಲೆಟರ್ಸ್ ಗೆ ಮಾತ್ರ ಸೀಮಿತವಾಗಿದ್ದೆ ನಾನು. ಈಗ ಇದು ಯಾವ್ದು ಆನ್ಸರ್? ರಾಮ, ರವಿ ಅಂಡ್ ಅರ್ಜುನ್ ಅಟೆಂಡೆಡ್ ದ ಕಾನ್ಫರೆನ್ಸ್. ನೀವು ಇನ್ನೊಂದು ವರ್ಡ್ ಸ್ಪೆಲ್ಲಿಂಗ್ ಅನ್ನ ನೆನ್ಪಿಟ್ಕೊಳ್ಬಹುದು. ಇಲ್ಲಿ ಮೇಲಿಂದ ಮೇಲೆ ಬರ್ತಿರ್ತದ. ಅದು ಯಾವುದು ಅಂತಂದ್ರ ಕಾನ್ಫರೆನ್ಸ್. ಸ್ಪೆಲ್ಲಿಂಗ್ ನೋಡ್ರಿ, CONFERENCE. ಬಹಳಷ್ಟು ಕನ್ಫ್ಯೂಷನ್ ಹಿಡಿಸುತ್ತೆ ನೋಡ್ರಿ. ಸಿ ಬರ್ದಿರ್ತಾರ. ಇಲ್ಲೇ ನೋಡ್ರಿ, ಇಲ್ಲೇ ಎಷ್ಟು ಈ ಪಂಕ್ಚುಯೇಷನ್ ಸ್ಪೆಲ್ಲಿಂಗ್ ಗೊತ್ತಾಯ್ತು ನಿಮಗೆ, ಕಾನ್ಫರೆನ್ಸ್ ಸ್ಪೆಲ್ಲಿಂಗ್ ಗೊತ್ತಾಯ್ತು, ಕ್ಯಾಪಿಟಲ್ ಲೆಟರ್ಸ್ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ಬಹಳಷ್ಟು ವಿಷಯಗಳು ಗೊತ್ತಾಗ್ತಾವ ಹೀಗೆ ಬಿಡಿಸುವುದರಿಂದ. ಓಕೆ, ಹಿಂಗೆ ಕ್ವಶನ್ ಪೇಪರ್ ಅನ್ನ ಬಿಡಿಸುವುದನ್ನ ರೂಢಿ ಮಾಡ್ಕೊಳ್ಬೇಕು ನೀವು. ಓಕೆ, ಹೀಗೇನೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇರ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.